ಇನ್ನು ಕಾಮರ್ಸ್ ವಿಭಾಗದಲ್ಲಿ ಮೊದಲ ರ್ಯಾಂಕ್ ಪಡೆದಿರುವ ದೀಪಶ್ರೀ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಾ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಖುಷಿ ಇದೆ ದೀಪಾ? ತುಂಬಾ ಖುಷಿ ಆಗ್ತುಂಟು ಮ್ಯಾಮ್. ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಿ? ಹಿಂಗೇನೆ 1 ಮಾರ್ಕ್ಸ್ ಕಮ್ಮಿ ಔಟ್ ಆಫ್ ಔಟ್ ಗೆ ಬರುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿದ್ರ? ಇಲ್ಲ, ಇಷ್ಟು ಮಾಡಿರ್ಲಿಲ್ಲ. 595 ಪ್ಲಸ್ ಮಾಡಿದ್ದೆ. 595 +2 ಆಯ್ತಲ್ಲ. ಹೌದು. ಹೆಂಗ್ ಓದಿದ್ರಿ ದೀಪಾ? ಅಂದ್ರೆ ಸಾಮಾನ್ಯವಾಗಿ ನೋಡಿ, ಆವರೇಜ್ ಸ್ಟೂಡೆಂಟ್ಸ್ 35-50% ತೆಗಿಯೋರು ಹೆಂಗ್ ಇಷ್ಟೊಂದು ಮಾರ್ಕ್ಸ್ ತೆಗಿತಾರಪ್ಪ ಅಂತ ಹೇಳಿ ಆಶ್ಚರ್ಯ ಪಡ್ತಾರೆ. ಹೆಂಗ್ ಪ್ರಿಪರೇಷನ್ ಮಾಡಿದ್ರಿ ನೀವು ಎಕ್ಸಾಮ್ಸ್ಗೆ? ಫಸ್ಟ್ ಕ್ಲಾಸ್ ಅಲ್ಲಿ ಫುಲ್ ಕಾನ್ಸಂಟ್ರೇಟ್ ಮಾಡಿ ಕೇಳ್ತಿದ್ದೆ. ಆಮೇಲೆ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡಿಕೊಂಡು ಕಲಿತಿದ್ದೆ. ಜಸ್ಟ್ ಎಕ್ಸಾಮಿಗೋಸ್ಕರ ಅಂತ ಅಲ್ಲ. ಮತ್ತೆ ಅದೇ ರಿವಿಷನ್ 1-2 ಸಲ. ಎಕ್ಸ್ಟ್ರಾ ಕೋಚಿಂಗ್ ಏನಾದ್ರು ತಗೊಂಡಿದ್ರೆ ಅಥವಾ ಬರೀ ಕಾಲೇಜ್ ನಲ್ಲಿ ಓದಿದ್ರೆ? ಇಲ್ಲ, ಕಾಲೇಜಿಂದ ಮಾತ್ರ. ನಂಗೆ ನಮ್ಮ ಲೆಕ್ಚರರ್ಸ್ ಎಲ್ಲ ತುಂಬಾ ಡೆಡಿಕೇಟೆಡ್ ಮತ್ತೆ ಸಪೋರ್ಟಿವ್ ಆಗಿದ್ರು. ಸೊ ಅಷ್ಟೇ ಸಾಕಾಗ್ತದೆ. ಅಪ್ಪ ಅಮ್ಮ ಏನ್ ಹೇಳಿದ್ರು? ಅವರಿಗೆ ಸಹ ತುಂಬಾ ಖುಷಿ ಆಗಿದೆ, ಮತ್ತೆ ಕಂಗ್ರಾಟ್ಸ್ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ದೀಪಾ? ಮುಂದಿನ ಪ್ಲಾನಿಂಗ್ ಏನಿದೆ? ಎಜುಕೇಶನ್, ಕೆರಿಯರ್? ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕಂತ. ಕಷ್ಟ ಅಂತಾರೆ? ತೊಂದ್ರೆ ಇಲ್ಲ ಮ್ಯಾಮ್, ಎಲ್ಲದ್ರಲ್ಲಿ ಉಂಟಲ್ಲ ಓದ್ಲಿಕ್ಕೆ. PUC 599 ಇನ್ CA ಯಾವ ಲೆಕ್ಕ ಅಂತ? ಹೌದು. ಎನಿವೆ, ಅಪ್ಪ ಅಮ್ಮ ಎಷ್ಟು ಖುಷಿಯಲ್ಲಿದ್ದಾರೆ? ಅವ್ರು ಏನ್ ಮಾಡ್ತಾರೆ ದೀಪಾ? ತಂದೆ ತಾಯಿ ಏನ್ ಕೆಲಸ ಮಾಡೋದು? ಅಮ್ಮ ಮನೆಯಲ್ಲಿ ಹೌಸ್ ವೈಫ್, ಮತ್ತೆ ಅಪ್ಪ ಇನ್ವರ್ಟರ್ಸ್ ಇದೆಲ್ಲ ರಿಪೇರ್ ಹಾಗೆ ಮಾಡುದು, ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್. ನಿಮ್ ಮನೇಲಿ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಯಾರು ಇರ್ಲಿಲ್ವಾ? ಇಲ್ಲ, ಹೆಚ್ಚಿನವರು ಸೈನ್ಸ್. ನಿಮ್ಗೆ ಯಾರು ಹೇಳಿರ್ಲಿಲ್ವಾ ಯಾಕೆ ಕಾಮರ್ಸ್ ಸೈನ್ಸ್ ಹೋಗು ಅಂತ ಹೇಳಿ? ಯಾರು ಹೇಳಿರ್ಲಿಲ್ವಾ? ಫಸ್ಟಿಗೆ ಹೇಳ್ತಿದ್ರು, ಅಂದ್ರೆ 10th ಅಲ್ಲಿ 98% ಬಂದಿತ್ತು. ಆದ್ರೆ ಸಹ ನಂಗೆ CA ಮಾಡ್ಬೇಕಂತ ಇತ್ತು. ಸೊ ನಾನು ಯಾರನ್ನು ಹೇಳಿದ್ರು ಸಹ ನಾನು ಕಾಮರ್ಸ್ ತಗೊಂಡದ್ದು. ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಿದ್ದಾರೆ? ಅವರು ಸಹ ತುಂಬಾ ಖುಷಿಯಾಗಿದ್ದಾರೆ, ಕಂಗ್ರಾಟ್ಸ್ ಹೇಳ್ತಿದ್ದಾರೆ, ಟೆಕ್ಸ್ಟ್ ಮಾಡ್ತಿದ್ದಾರೆ, ಮೆಸೇಜ್ ಎಲ್ಲ. ರೈಟ್, ಥ್ಯಾಂಕ್ ಯು ಸೋ ಮಚ್ ದೀಪಾ. ಹಾಗೆ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ರಿಪಬ್ಲಿಕ್ ಕನ್ನಡದ ಕಡೆಯಿಂದ. ಇದು ಕಾಮರ್ಸ್ ವಿಭಾಗದ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಟಾಪರ್ ಆಗಿ ಹೊರಹೊಮ್ಮಿರುವ ದೀಪಾ ಅವರ ಮಾತು. 3 ವಿಭಾಗದಲ್ಲೂ ಕೂಡ ಆರ್ಟ್ಸ್, ಸೈನ್ಸ್ ಹಾಗೆ ಕಾಮರ್ಸ್ 3 ವಿಭಾಗದಲ್ಲೂ ವಿದ್ಯಾರ್ಥಿನಿಯರೇನೆ ಟಾಪರ್ಸ್ ಗಳಾಗಿ ಹೊರಹೊಮ್ಮಿದ್ದಾರೆ. ಹಾಗೆ ಶೇಕಡವಾರು ಫಲಿತಾಂಶದಲ್ಲೂ ಕೂಡ ಬಹುತೇಕ ಈ ಬಾರಿಯೂ ಕರಾವಳಿಯ ಜಿಲ್ಲೆಗಳನ್ನೇ ಮೊದಲ ಸ್ಥಾನದಲ್ಲಿ ನಿಂತಿರೋದು. ಜಾಸ್ತಿ ಕೊಟ್ಟಿದ್ದೀವಿ. PUC ನೀವಿಲ್ಲ ಅಂತ ಹೇಳಿದ್ರಿ. ಎಲ್ಲ ಆದರ್ಶ ಸ್ಕೂಲ್ನ ವಿ ಹ್ಯಾವ್ ಕನ್ವರ್ಟೆಡ್ ಆಲ್ ಆದರ್ಶ ಸ್ಕೂಲ್ ಟು PUC. KPS ಯಾಕೆ ಮಾಡಿದ್ವಿ? KPS ಇಸ್ LKG to 12th ಸ್ಟ್ಯಾಂಡರ್ಡ್. ದೀಸ್ ಆರ್ ಆಲ್ ಪ್ರೋಗ್ರೆಸಿವ್. ಇಲ್ಲ ಅಂತ ಹೇಳ್ಬೇಡಿ. ಅದು ಇಲ್ಲದೆ ಇರೋದ್ರಿಂದ ಡೈರೆಕ್ಟ್ ಆಗಿ ಅದು ಮಾಡೋಕ್ಕಾಗಲ್ಲ. ಇಲ್ಲಿ ಕೆಲವು ಇಂಡಿವಿಜುವಲ್ ಕಾಲೇಜಸ್ ಮಾತ್ರ ಅಂತ ಇದೆಯಲ್ಲ, ಅಲ್ಲಿ ಚೆನ್ನಾಗುತ್ತೆ. ಅಟ್ಯಾಚ್ ಮಾಡಿದಾಗ ಡೌನ್ ಆಗುತ್ತೆ. ಅವಾಗ KPS ಅಲ್ಲಿ ಒಳ್ಳೆ ಫೆಸಿಲಿಟಿ ಕೊಟ್ಟಾಗ ಇಂಪ್ರೂವ್ ಆಗುತ್ತೆ. ಇದೆಲ್ಲ ವರ್ಕೌಟ್ ಮಾಡ್ತಾ ಇದೀವಿ. ಡೌನ್ ಫಾಲ್ ಅಂತೂ ಇರಲ್ಲ. ಪರ್ಸೆಂಟೇಜ್ ಅಲ್ಲಿ ಡೌನ್ ಫಾಲ್ ಆಗಿರೋದು ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಐ ಡೋಂಟ್ ವಾಂಟ್ ದಟ್. ಬಟ್ ಇನ್ಮೇಲಿಂದ ಮುಂದಿನ ವರ್ಷದಿಂದ 100% ಇಂಪ್ರೂವ್ಮೆಂಟ್ ಇದೆ. ಅಲ್ಲ, ನಾನು ಅದಕ್ಕೆ ಏನಂತಾರೆ, ಫೇಶಿಯಲ್ ಅಟೆಂಡೆನ್ಸ್ ಅಂತಾರೆ. ಎಲ್ಲ ಮಾಡೋಣ, ಟೈಮ್ ಕೊಡಿ ನಂಗೆ. ಟೀಚರ್ಸ್ ಯಾರು ಓಡಿ ಟೀಚರ್ಸ್ ರೂಲ್ಸೇ ಇಲ್ಲ, ಯಾರಿಗೂ ಇದೆಲ್ಲ ಇಲ್ಲ. ಟೀಚರ್ಸ್ ಟೆಕ್ನಿಕಲ್ ಇದಕ್ಕೆ ಹೋಗಕ್ಕಾಗಲ್ಲ. ಗೊತ್ತಿಲ್ಲ, ಬರ್ಬೇಕಲ್ಲ ಅದು. ಎಕ್ಸಾಮಿನೇಷನ್ 1 ನಿಮಿಷ. ಎಕ್ಸಾಮ್ ತುಂಬಾ ಚೆನ್ನಾಗಿ ನೀಟಾಗಿ ಆಯ್ತು. ಐ ಆಮ್ ವೆರಿ ಹ್ಯಾಪಿ ಫಾರ್ ದ ಫಸ್ಟ್ ಟೈಮ್. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೇಳೇಬಿಟ್ರು. ಸ್ಪೀಕರ್ ಅವರು ಮಂಡನೆ ಮಾಡಿದ್ರು, ನಾನು ಸಪೋರ್ಟ್ ಮಾಡಿದೆ. ವಿರೋಧ ಪಕ್ಷದವರು ಐ ಆಮ್ ವೆರಿ ಹ್ಯಾಪಿ. ಅಶೋಕ್ ಅವರು ಹೇಳಿದ್ರು, ಮಧು ತುಂಬಾ ಚೆನ್ನಾಗಿ ಅವ್ರ ಇಲಾಖೆಯಿಂದ ಎಕ್ಸಾಮಿನೇಷನ್ ಬಹಳ ಚೆನ್ನಾಗಿ ನೀಟಾಗಿ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆಲ್ಲ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಮಕ್ಕಳ ವಿಚಾರದಲ್ಲಿ. ಮತ್ತೆ JDS ಶಾಸಕರು ಬಾಲಕೃಷ್ಣ ಅವರು ಹೇಳಿದ್ರು. ಅದಾದ್ಮೇಲೆ ಸ್ಪೀಕರ್ ಅವರು ಹೇಳಿದ್ರು. ಅದಾದ್ಮೇಲೆ ನಾನು ಮಾತಾಡಿದೆ. ಅದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲ ಒಳ್ಳೇದು. ಯಾರಿಗೂ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ. ಆದ್ರೆ ಅವರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಈ ದೇಶದ ಒಳ್ಳೆ ಪ್ರಜೆ ಆಗ್ಲಿ ಅಂತ ಫಾರ್ ದ ಫಸ್ಟ್ ಟೈಮ್ ವಿಧಾನಸಭೆಯಲ್ಲಿ ಅಸೆಂಬ್ಲಿ ನಡಿಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಆ ಸಂದೇಶ ಕೊಟ್ಟಿದ್ದಾರೆ. ಒಂದು ಕಾನ್ಫಿಡೆನ್ಸ್. ಇದು PUC SSLC ಆಮೇಲೆ ಫೋನ್ ಮಾಡಿ 2,000 ರೂಪಾಯಿ ತಾಯಿಗೆ ಕೊಡ್ತಾರಲ್ಲ, ಅದ್ರ ಕೊಡ್ತಾರೆ.
ಕ್ಲೋಸ್ ಮಾಡೋಣ. ಲಂಚ್ ಆಗಿದೆ, ಜಸ್ಟ್ ಕಿಶೋರ್ ಅವರು ನೀವು ತಗೊಳ್ಳಿ. ಲಂಚ್ ಅಂಡ್ ಓಕೆ, ಒಂದು ನಿಮಿಷ. ಈ ಬಾರಿ ಎರಡನೇ ಹಾಗೆ ಮೂರನೇ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಆದರೆ ಈ ಬಾರಿ ವಿದ್ಯಾರ್ಥಿಗಳಿಗೆ ಆರ್ಥಿಕ ಹೊರೆ ಆಗಬಾರದು ಅನ್ನೋ ಕಾರಣಕ್ಕೆ ಎರಡನೇ ಹಾಗೆ ಮೂರನೇ ಎಕ್ಸಾಮ್ಗಳಿಗೆ ಯಾವುದೇ ರೀತಿಯ ಪರೀಕ್ಷಾ ಶುಲ್ಕ ಇರೋದಿಲ್ಲ ಅನ್ನೋ ಮಹತ್ವದ ನಿರ್ಧಾರವನ್ನ ಶಿಕ್ಷಣ ಸಚಿವರು ಪ್ರಕಟಿಸಿದ್ದಾರೆ. ಇದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಿಸಲ್ಟ್ ಕಡಿಮೆ ಆಗ್ತಿರೋ ಕಾರಣಕ್ಕೆ ಸಂಜೆ ವಿಶೇಷ ತರಗತಿಗಳನ್ನ ಆ ಭಾಗದ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡುವ ಕ್ರಮಕ್ಕೂ ಕೂಡ ಸರ್ಕಾರ ಮುಂದಾಗ್ತಾ ಇದೆ. ಇನ್ನು ಸರ್ಕಾರಿ ಕಾಲೇಜ್ಗಳಲ್ಲಿ ರಿಸಲ್ಟ್ ಕಡಿಮೆ ಬರ್ತಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲಾಖೆ ಈ ಬಗ್ಗೆ ವಿಶೇಷವಾದ ಗಮನ ಹರಿಸಲಿದೆ ಅಂತ ಹೇಳಿ ಶಿಕ್ಷಣ ಸಚಿವರು ಭರವಸೆಯನ್ನ ನೀಡಿದ್ದಾರೆ. ಈ ವರ್ಷವೂ ಬಾಲಕಿಯರದ್ದೇ ಮೇಲುಗೈ 77.88% ಬಾಲಕಿಯರು ಉತ್ತೀರ್ಣರಾಗಿದ್ದಾರೆ. ಹಾಗೆ 68.20% ಬಾಲಕರು ಉತ್ತೀರ್ಣರಾಗಿರೋದು. ದ್ವಿತೀಯ ಪಿಯುಸಿ ಪರೀಕ್ಷೆಯ ಒಟ್ಟು ಫಲಿತಾಂಶ 73.45, ಓವರಾಲ್ ಪರ್ಸೆಂಟೇಜ್ 73.45. ಇನ್ನು ಯಾರು ಈ ಬಾರಿಯ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿಲ್ಲ ಅಂತವರಿಗೆ ಇನ್ನು 2 ಅವಕಾಶಗಳಿರುತ್ತೆ. ಅದರ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಈ ಎರಡನೇ ಹಾಗೆ ಮೂರನೇ ಅಟೆಂಪ್ಟ್ಗೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ ಅಂತ ಕೂಡ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. 3 ವಿಭಾಗ ಆರ್ಟ್ಸ್, ಕಾಮರ್ಸ್, ಸೈನ್ಸ್ 3 ವಿಭಾಗದಲ್ಲೂ ಹೆಣ್ಮಕ್ಳೇ ಈ ಬಾರಿ ಪ್ರಥಮ ರ್ಯಾಂಕ್ ಅನ್ನ ಗಳಿಸಿರೋದು. ಇನ್ನು ಜಿಲ್ಲಾವಾರು ಫಲಿತಾಂಶವನ್ನು ಗಮನಿಸ್ತಾ ಹೋಗೋದಾದ್ರೆ ಉಡುಪಿ 93.90% ಫಲಿತಾಂಶದೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಕೊನೆಯ ಸ್ಥಾನದಲ್ಲಿ ಯಾದಗಿರಿ 48.45% ಫಲಿತಾಂಶ ಯಾದಗಿರಿ ಜಿಲ್ಲೆಯಲ್ಲಿ ಲಭ್ಯವಾಗಿದೆ. ಎರಡನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಮೂರನೇ ಸ್ಥಾನದಲ್ಲಿ ಬೆಂಗಳೂರು ದಕ್ಷಿಣ, 4ನೇ ಸ್ಥಾನದಲ್ಲಿ ಕೊಡಗು, ಹಾಗೆ 5ನೇ ಸ್ಥಾನದಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆಗಳಿವೆ. ಕಲ್ಯಾಣ ಕರ್ನಾಟಕ ಭಾಗದ ಕಾಲೇಜ್ಗಳಲ್ಲಿ ಫಲಿತಾಂಶ ಕೊಂಚ ಹಿನ್ನಡೆ ಇರೋದ್ರಿಂದ ಆ ಭಾಗದ ಮಕ್ಕಳಿಗೆ ಸಂಜೆ ಹೊತ್ತು ವಿಶೇಷ ತರಗತಿಯನ್ನ ನೀಡುವ ವ್ಯವಸ್ಥೆಯನ್ನ ಮಾಡುವುದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಮೊದಲನೇದಾಗಿ ನಾನು ಸ್ಟಾರ್ಟ್ ಮಾಡ್ಕೊಳ್ಳ. ಯಾರು ನನ್ನ ಕಡೆ ನೋಡ್ತಾನೆ ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ನಾನು ಬರ್ಕೊಡಲ್ಲ. ಯು ಹ್ಯಾವ್ ಟು ಅಲ್ಲ ಕೇಳ್ಕೊಳ್ತಾ ಇರ್ತೀರಾ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ದಿಸ್ ಇಸ್ ಅ ಪ್ರೋಸೆಸ್. ಈ ಪ್ರೋಸೆಸ್ಸಿಗೆ ಮಾಹಿತಿ ನಿಮ್ಮ ಮೂಲಕ ಹೋದ್ರೇನೆ ಅದು ನಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ಸ್ ಅ ಬಿಗ್ ಟಾಸ್ಕ್ ವಾಟ್ ವಿ ಹ್ಯಾವ್ ಟೇಕನ್. ಓಕೆ, ಈಗ 2025 ದ್ವಿತೀಯ ಪಿಯುಸಿ ಪರೀಕ್ಷೆ 1, ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು. ಇದು ಪರೀಕ್ಷೆ 1ರದ್ದು ರಿಸಲ್ಟ್. ಇನ್ನು 2, 3 ಕೂಡ ಇದೆ. ಸೊ ಅದು ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ, ಬಿಕಾಸ್ ಕ್ವೆಶನ್ಸ್ ಆಮೇಲೆ ತಗೋಬಹುದು. ಇದು 1/3/25 ಸ್ಟಾರ್ಟ್ ಆಗಿ 23/25 ಒಳಗೆ ಸುಮಾರು 1171. ಮೊದಲನೇದಾಗಿ ನಾನು ಸ್ಟಾರ್ಟ್ ಮಾಡ್ಕೊಳ್ಳ. ಯಾರು ನನ್ನ ಕಡೆ ನೋಡ್ತಾನೆ ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ನಾನು ಬರ್ಕೊಡಲ್ಲ. ಯು ಹ್ಯಾವ್ ಟು ಅಲ್ಲ ಕೇಳ್ಕೊಳ್ತಾ ಇರ್ತೀರಾ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ದಿಸ್ ಇಸ್ ಅ ಪ್ರೋಸೆಸ್. ಈ ಪ್ರೋಸೆಸ್ಸಿಗೆ ಮಾಹಿತಿ ನಿಮ್ಮ ಮೂಲಕ ಬಹುನಿರೀಕ್ಷಿತ ದ್ವಿತೀಯ ಪಿಯುಸಿಯ ಫಲಿತಾಂಶ ಪ್ರಕಟವಾಗಿದೆ. ಜಿಲ್ಲಾವಾರು ಫಲಿತಾಂಶವನ್ನ ಗಮನಿಸಿದ್ರಿ. ಹಾಗೆ 3 ವಿಭಾಗದಲ್ಲಿ ಟಾಪರ್ಗಳ ರಿಯಾಕ್ಷನ್ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಮೊದಲ ಪ್ರತಿಕ್ರಿಯೆಗಳು ಲಭ್ಯವಾಗಿದ್ದು ರಿಪಬ್ಲಿಕ್ ಕನ್ನಡದಲ್ಲೇನೆ. ಇನ್ನು ಈ ಬಾರಿ ಎರಡನೇ ಹಾಗೆ ಮೂರನೇ ಅಟೆಂಪ್ಟ್ಗೆ ಶುಲ್ಕ ರಹಿತವಾಗಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಬಹುದು ಅನ್ನೋ ಮಾಹಿತಿಯನ್ನ ಕೂಡ ಶಿಕ್ಷಣ ಸಚಿವರು ಹಂಚಿಕೊಂಡಿದ್ದಾರೆ. ಇದರ ಜೊತೆಗೆ ಕಲಾ ಹಾಗೆ ವಾಣಿಜ್ಯ, ಇದರ ಜೊತೆಗೆ ವಿಜ್ಞಾನ ವಿಭಾಗದಲ್ಲಿ ಹಾಜರಿದ್ದವರು ಎಷ್ಟು ಮಂದಿ, ಉತ್ತೀರ್ಣರಾದವರು ಎಷ್ಟು ಮಂದಿ, ಆ ಡೀಟೇಲ್ಸ್ ಅನ್ನ ಕೂಡ ನೀವು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕಲಾ ವಿಭಾಗದಲ್ಲಿ ಒಟ್ಟು 1,53,043 ಮಂದಿ ವಿದ್ಯಾರ್ಥಿಗಳು ಹಾಜರಾಗಿದ್ರು. ಆ ಪೈಕಿ 81,553 ಮಂದಿ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಾಮರ್ಸ್ ವಿಭಾಗದಲ್ಲಿ 2,04,329 ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಿದ್ರು. ಆ ಪೈಕಿ 1,55,425 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 2,80,433 ವಿದ್ಯಾರ್ಥಿಗಳು ಹಾಜರಿದ್ರು. ಆ ಪೈಕಿ 2,31,461 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಒಟ್ಟಾರೆ
ಈ ಬಾರಿ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ 3 ವಿಭಾಗ ಒಳಗೊಂಡಂತೆ ಎದುರಿಸಿದ ವಿದ್ಯಾರ್ಥಿಗಳ ಸಂಖ್ಯೆ 6,37,805